ಗಾಯ್ಸ್ ಗುಡ್ ಮಾರ್ನಿಂಗ್. ಸೊ ನಾವು ಎಕ್ಸಸೈಸ್ ಮಾಡೋಕ್ಕೆ ಬರೋಷ್ಟೊತ್ತಿಗೆ ನಮ್ಮ ವಾರ್ಡನ್ ಮ್ಯಾಮು ಅಟೆಂಡೆನ್ಸ್ ಯಾರು ಹಾಕಿಲ್ಲ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂದರು. ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅಟೆಂಡೆನ್ಸ್ ಹಾಕಕ್ಕೆ ಹೋಗ್ಬಿಟ್ವಿ. ಏನು ಮತ್ತೆ ಎಕ್ಸಸೈಸ್ ಮಾಡೋಕ್ಕೆ ರಿಟರ್ನ್ ಹೋದ್ವಿ ಅಟೆಂಡೆನ್ಸ್ ಹಾಕ್ಬಿಟ್ಟು. ಇವಳು ನೋಡಿದ್ರೆ ನಾನು ಮಾಡಬೇಕಾ, ನನಗೆ ಯಾಕೆ ಬೇಕು ಇವೆಲ್ಲ, ಅಯ್ಯೋ ಕರ್ಮ ಅನ್ನೋ ಥರ ನೋಡ್ತಾ ಇದ್ಲು. ನೋಡಿ ಗೈಸ್ ಹೀಗೆ ಗೈಸ್ ನನ್ನ ತಂಗಿ ಮಾಡ್ತಾ ಇರೋದು ಪುಷಪ್ಸು. ನಿಜವಾಗ್ಲೂ ಅವಳು ಮಾಡ್ತಾ ಇರೋ ಪುಷಪ್ಸ್ಗೆ ಏನು ಕೊಡಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ನಮ್ಮ ತಂಗಿ ಮಾಡ್ತಾರೆ ಎಕ್ಸಸೈಸು ಶವಾಸನ ಅಂತೆ, ನಾನಲ್ಲ ಅಂತಂದೆ. ಅವಳು ಇಲ್ಲ ಅದು ಇದು ಅಂತಂದ್ಲು. ಅವಳು ಆರ್ಗ್ಯುಮೆಂಟ್ ಮಾಡಿದಾಗ ನನಗೆ ಹಿಂಗೆ ಅನಿಸ್ತು ಗೈಸ್. ನಾವು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಾಸ್ಟೆಲ್ ಒಳಗಡೆ ಹೋದ್ವಿ. ಹಾಸ್ಟೆಲ್ ಒಳಗಡೆ ಡಾಕ್ಟರ್ಸು ಬಂದಿದ್ರು ಚೆಕಪ್ ಮಾಡೋಕ್ಕೆ. ಸೊ ಎಲ್ಲರೂ ಇದ್ದರು. ಯಾರ್ಯಾರು ಕಾಲೇಜ್ಗೆ ಹೋಗ್ತಾರೋ ಅವ್ರನ್ನ ಫಸ್ಟ್ ಬಿಟ್ಟರು. ಆಮೇಲೆ ಯಾರು ಕಾಲೇಜ್ಗೆ ಹೋಗಲ್ವೋ ಅವ್ರನ್ನೆಲ್ಲ ಲಾಸ್ಟಲ್ಲಿ ಮಾಡಿಸ್ಕೊಂಡ್ರು. ಸೊ ನಾವು ಕಾಲೇಜ್ಗೆ ಹೋಗಲ್ವಲ್ಲ, ಅದಕ್ಕೆ ನಾವು ಲಾಸ್ಟಲ್ಲಿ ಮಾಡಿಸ್ಕೊಂಡ್ವಿ. ಡಾಕ್ಟರ್ ನನ್ನ ಕೈ ಇಸಿದ್ರು ಪಾಪ ಬ್ಲಡ್ಡೇ ಬಂದಿಲ್ಲ. ಚಿಕ್ಕದಾಗಿ ರೆಡ್ದಾಗಿದೆಯಲ್ಲ ಗೈಸ್, ಅದೇ ಬ್ಲಡ್ ಚೆಕಪ್ ಮಾಡೋದು. ಸೊ ನಾನು ಬ್ಲಡ್ ಚೆಕಪ್ ಮಾಡಿಸ್ಕೊಂಡೆ. ಮತ್ತು ಅವ್ರದ್ದು ಬ್ಲಡ್ ಇಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟರು ಬೆಳಗ್ಗೆ ತಿನ್ನಿ ಅಂತ. ನಮ್ಮ ತಂಗಿ ನೋಡಿ ಗೈಸ್ ಹಾಗೆ BP ಚೆಕಪ್ ಮಾಡ್ತಾ ಇದ್ದಾಗ ಅವಳ ರಿಯಾಕ್ಷನ್ಸ್ ನೋಡಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ನಾನೇನು ಹತ್ಕೊಂಡ್ಬಿಡ್ತಲ್ಲ ಬ್ಲಡ್ ಚೆಕಪ್ ಮಾಡಿದಾಗ ಅನ್ಕೊಂಡಿದ್ದೆ ಗೈಸ್, ಆದರೆ ಫುಲ್ಲು ಸ್ಟ್ರಾಂಗ್ ನಮ್ಮ ಹುಡುಗಿ. ಡಾಕ್ಟರು ಫ್ರೂಟ್ಸ್ ಅವೇನಾದರೂ ತಿನ್ನಮ್ಮ ಬ್ಲಡ್ ಇಲ್ಲ ಅಂತಂದರೆ, ಇಲ್ಲ ನಾನು ಮ್ಯಾಗಿನೇ ತಿಂತೀನಿ ಅಂದರೆ ನಾವೇನು ಹೇಳೋದು ಗೈಸ್. ಅವಳೊಬ್ಬಳೇ ತಿಂದಿಲ್ಲ ಗೈಸ್, ನಾನು ತಿಂದೆ. ಸೊ ಸುಮ್ಮನೆ ಹೇಳಿದೆ ಹಾಗೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.